ಇವತ್ತೇನೋ ಗೊತ್ತಿಲ್ಲ ಫುಲ್ಲು ಎನರ್ಜಿ ಫೀಲ್ ಆಗ್ತಾಯಿದೆ ನನಗೆ. ಬೆಳಿಗ್ಗೆ ಅಂತೂ ಎದ್ದೇಳೋಕ್ಕೆ ಕೂಡ ಮನಸ್ಸಾಗ್ತಿರ್ಲಿಲ್ಲ. ಬಟ್ ಸ್ಟಿಲ್ ಹೆಂಗೋ ಮ್ಯಾನೇಜ್ ಮಾಡಿ ಎದ್ದೆ. ಬಟ್ ವರ್ಕೌಟ್ ಮಾಡೋಕ್ಕಾಗಲಿಲ್ಲ ನನಗೆ. ಓಕೆ ತಿಂಡಿ ಆದಮೇಲೆ ಮಾಡೋಣ ಅಂತ ಮಕ್ಳಿಗೆ ಸ್ನ್ಯಾಕ್ಸ್ ಪ್ಯಾಕ್ ಮಾಡಿ ನಾನು ಕೂಡ ಇವತ್ತು ಬ್ಲ್ಯಾಕ್ ರೈಸ್ ಮತ್ತು ಮಸೂರ್ ದಾಲ್ ಇಡ್ಲಿ ಮಾಡಿದ್ನಲ್ಲ, ಅದೇ ಥರ ದೋಸೆ ಮಾಡಿದ್ದೆ, ಚೆನ್ನಾಗಿತ್ತು. ಅದನ್ನು ತಿಂದು ಅವ್ರನ್ನ ಬಿಟ್ಟು ಬಂದು ಇವತ್ತು ಲೆಗ್ ಡೇ ಇತ್ತು. ಇವಾಗ ವರ್ಕೌಟ್ ಮಾಡೋಕ್ಕಾಗಲಿ ಸಖತ್ತು ಒಂಥರ ಏನೋ ಅನ್ಈಸಿ ಇತ್ತು. ಇವತ್ತು ಏನೋ ಮಿಸ್ ಹೊಡಿತಾ ಇತ್ತು ನನಗೆ. ವರ್ಕೌಟ್ ಕೂಡ ಇವತ್ತು 50% ಅಷ್ಟೇ ಮಾಡ್ತಾ ಇದ್ದೆ. ಆದಮೇಲೆ ಸಖತ್ ಬೇಜಾರಾಗ್ತಾಯಿತ್ತು ಅಂತ ಆಫ್ ಮಾಡಿ ಹಂಗೆ ಕೂತಿದ್ದೆ. ಮತ್ತು ಮಧ್ಯಾಹ್ನ ಊಟಕ್ಕೆ ರಾಗಿ ಮುದ್ದೆ ಸೊಪ್ಪು ಕಾಳು ಸಾರು ಮಾಡಿದ್ದೆ. ರಾಗಿ ಮುದ್ದೆ ಅಷ್ಟು ಕೂಡ ತಿನ್ನೋಕ್ಕಾಗಿಲ್ಲ ನನಗೆ. ಸೊ ಒಂದು ಅರ್ಧ ತಿಂದ್ಬಿಟ್ಬಿಟ್ಟೆ. ಆಮೇಲೆ ಸಂಜೆ ಸ್ಪ್ರೌಟ್ಸ್ ಚಾಟ್ ತಿಂದ್ಕೊಂಡು ಬಂದು ಇವತ್ತೊಂದು ಸ್ವಲ್ಪ ಲಡ್ಡು ಆರ್ಡ್ರ್ ಇತ್ತು. ಅವರು ಜಸ್ಟ್ ಜಾಗರಿ ಮತ್ತು ಡೇಟ್ಸ್ ಏನೂ ಹಾಕ್ತೆ ಪ್ಲೇನ್ ಮಾಡಿಕೊಡಿ ನನಗೆ ಅಂತ ಹೇಳಿದರು. ಸೊ ಅವ್ರಿಗೆ ಮಾಡಿ ಕೊಟ್ಟು ಬಂದೆ. ಬರುವಾಗ ನನ್ನ ಮಗಳು ಮ್ಯಾಗಿ ಬೇಕು ಅಂತ ಇದ್ಲು ರೋಡಲ್ಲೆಲ್ಲೋ ನೋಡಿ. ಸೊ ಅದಕ್ಕೆ ಚಪಾತಿ ಹಿಟ್ಟು ಮಾಡಿದ್ದೆ, ಚಪಾತಿಲೇ ನೂಡಲ್ಸ್ ಮಾಡಿಕೊಡೋಣ ಅಂತ ಮಾಡಿಕೊಟ್ಟೆ. ಬಟ್ ಅವಳು ತುಂಬ ಕಿಲಾಡಿ, ನಂಗೆ ಬೇಡ ಇದು ಅಂದ್ಬಿಟ್ಟು ತಿನ್ನಲಿಲ್ಲ. ಬಟ್ ನನ್ನ ಮಗಂಗೆ ಇಷ್ಟ ಆಯಿತು, ಅವ್ನು ತಿಂದ. ನನಗೆ ಇವತ್ತು ಸ್ವೀಟ್ ಪೊಟೆಟೊ ರ್ಯಾಪ್ ಮಾಡ್ಕೊಂಡಿದ್ದೆ ಲೋ ಫ್ಯಾಟ್ ಪನ್ನೀರ್ ಮತ್ತು ವೆಜಿಟೇಬಲ್ಸ್ ಹಾಕಿ. ಸೊ ಅದನ್ನು ತಿಂದೆ. ಇವತ್ತೇನು ವಾಕ್ ಕೂಡ ಮಾಡೋಕ್ಕೆ ಮನಸ್ಸಿರಲಿಲ್ಲ ನನಗೆ. ಮತ್ತು ನಾಳೆ ಫುಲ್ ಎನರ್ಜೆಟಿಕ್ ಆಗಿ ರೀಚಾರ್ಜ್ ಆಗಿ ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.